ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಸದ್ಯದ ಪರಿಸ್ಥಿತಿ ಐಕ್ಯ ಶಾಕ್ಸ್, ಶೌರ್ಯ ರಾಕ್ಸ್ ಎಂದಂತಾಗಿ ಹೋಗಿತ್ತು. ಅವನು ಬರಲಾರ ಎನ್ನುವುದನ್ನು ಅವನಿಂದಲೇ ಖಾತ್ರಿಪಡಿಸಿಕೊಂಡು ಬಂದಿದ್ದ ಹೆಣ್ಣಿಗೆ ಪ್ರತಿ ವರ್ಷ ಊರ ಜಾತ್ರೆ ಅವನಿಂದಲೇ ಚಾಲನೆ ದೊರೆಯುವುದು. ಎಷ್ಟೇ ಕೆಲಸ ಕಾರ್ಯವಿದ್ರೂ ಪ್ರತಿ ವರ್ಷ ತಪ್ಪದೆ ಬರ್ತಾನೆ ಶೌರ್ಯ ಎನ್ನುವ ವಿಚಾರ ತಿಳಿದಿದ್ರೂ ಈ ಬಾರಿ ಅವನೇ ತಾನು ಬರಲಾರೆ ಎಂದುದನ್ನು ಕೇಳಿ ನಿರಾಳವಾಗಿತ್ತು. ಆದರೆ ಈಗ ಮಾತ್ರ ಕೇಡಿ ಹುಡುಗ ಅವಳೆದುರು ಬಂದು ಮುದ್ದು ಮುದ್ದಾಗಿ ನಗುತ್ತಾ, ಬಾ ಹೆಂಡ್ತಿ, ಒಟ್ಟಿಗೆ ಪೂಜೆ ಮಾಡೋಣ ಎಂದು ಕರೆದು ಅವಳ ಮುಂದೆ ಕೈ ಚಾಚಿದ್ದ. ಆದರೆ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಆ ಹೆಣ್ಣು ಮಾತ್ರ ಅವನ ಕೈಗೆ ತನ್ನ ಕೈ ಸೇರಿಸಲಿಲ್ಲ. ಅವಳ ಮುಖಭಾವವೇ ಹೇಳುತ್ತಿತ್ತು ಅವಳಿಗೆ ಕೋಪ ಬಂದಿದೆ ಎಂದು. ಅದೇ ಕೋಪದಲ್ಲಿ ಅವಳು ಮುದ್ದೇಗೌಡ ತಾತನ ಕುಟುಂಬದ ಕಡೆ ನೋಡುತ್ತಾಳೆ. ನಿಮ್ಮ ಮೊಮ್ಮಗ ಬರಲ್ಲ ಅಂತ ನನ್ನ ಕಿವಿ ಮೇಲೆ ದೊಡ್ಡ ಲಾಲ್ಬಾಗಿಟ್ಟು ಬಿಟ್ರಲ್ಲ ತಾತ ಎನ್ನುವಂತಿತ್ತು ಅವಳ ನೋಟ. ಅವಳ ನೋಟಕ್ಕೆ ತುಸು ಅಂಜಿ ಕಸಿವಿಸಿಗೊಂಡರೂ ಗಂಟಲು ಸರಿಪಡಿಸಿಕೊಂಡು ಅವರಿಬ್ಬರ ಬಳಿ ಬರುವ ತಾತ, ಆದಿ, ನೀನು ಬರಲ್ಲ ಅಂತ ಹೇಳಿದ್ಯಲ್ಲ, ಮತ್ತೆ ಹೇಗೆ ಬಂದ್ಯಪ್ಪ ಎಂದು ಮೃದುವಾಗಿ ಕೇಳಿದರೆ ತಾತನನ್ನು ನೋಡುತ್ತಾ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವ ಶೌರ್ಯ, ಬರಬಾರ್ದು ಅಂತಲೇ ಅಂದ್ಕೊಂಡೆ ತಾತ, ಆದರೆ ನಿನ್ನೆ ನನ್ನ ಕನಸಲ್ಲಿ ಒಬ್ಬಳು ದೇವತೆ ಬಂದು, ನಾಳೆ ನಾನು ನಿನಗೆ ದರ್ಶನ ಭಾಗ್ಯ ಕೊಡ್ತೀನಿ, ಮುದ್ದನಹಳ್ಳಿಯ ಜಾತ್ರೆಗೆ ಬಾ ಅಂತ ಹೇಳಿದ್ಲು. ಅದಕ್ಕೆ ಓಡೋಡಿ ಬಂದೆ. ಕೊನೆಗೂ ನನ್ನ ದೇವಿಯ ದರ್ಶನವಾಯಿತು ನನಗೆ ಎನ್ನುತ್ತಾನೆ. ಈಗಲೂ ಅವನ ನೋಟವೆಲ್ಲ ಇದ್ದದ್ದು ಅವಳ ಕಡೆಗೆ. ಹಾಗೆ ಅವಳೆದುರು ಚಾಚಿದ ಕೈಯನ್ನು ಇನ್ನೂ ಕೆಳಗಿಳಿಸಿರಲಿಲ್ಲ ಅವನು. ಸೈಕೋ, ಹುಟ್ಟು ಸೈಕೋ, ಹೇಗೆ ನಗ್ತಾ ಇದ್ದಾನೆ ನೋಡು. ನಾನು ಇವನ ಕನಸಿಗೆ ಹೋಗಿ ಹೇಳಿದ್ನಂತೆ, ತಾತ ಮೊಮ್ಮಗ ಇಬ್ಬರು ಸೇರಿ ಚೆನ್ನಾಗೇ ನಾಟಕ ಮಾಡ್ತಾ ಇದ್ದಾರೆ, ಇವರೆಲ್ಲ ಮಾತನಾಡಿಕೊಂಡೇ ನನ್ನನ್ನು ಇಲ್ಲಿಗೆ ಕರೆಸಿರೋದು. ಈ ಕೇಡಿ ಕೂಡ ನನ್ನ ಹತ್ರ ಸತ್ಯವನ್ನೇ ಹೇಳಲಿಲ್ಲ. ಮೊದಲೇ ಗೊತ್ತಿದ್ರೆ ನಾನು ಈ ವರ್ಷ ಬರ್ತಾನೇ ಇರಲಿಲ್ಲ. ಆದರೆ ಈಗ ಏನು ಮಾಡೋಕ್ಕೆ ಆಗಲ್ಲ, ಬಂದಾಯಿತು, ಬಂದ ಕೆಲಸವನ್ನು ಮುಗಿಸಿ ಹೋಗ್ತೀನಿ. ಈ ದೇವರು ಕೂಡ ಬಹಳ ಪವರ್ಫುಲ್. ಅಂದು ಶೌರ್ಯ ಸಾವಿನ ಅಂಚಿಗೆ ಹೋಗಿ ಮರಳಿ ಬಂದಿದ್ದು ಕೂಡ ಒಂದು ಪವಾಡವೇ ತಾನೇ. ಆಗ ನಾನು ಇದೇ ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದು. ಈಗ ನಮ್ಮಿಬ್ಬರ ನಡುವೆ ಏನಾದರೂ ಆಗಿ ಹೋಗಿರಲಿ, ದೇವರ ಹರಕೆಯನ್ನು ಮಾತ್ರ ತೀರಿಸಲೇಬೇಕು. ತೀರಿಸಿ ನಾನು ಇಲ್ಲಿಂದ ಹೋಗಿಬಿಡ್ತೀನಿ. ಇವನ ತಾತನ ಮನೆಗೂ ಸಹ ಹೋಗಲಾರೆ. ಯಾಕಂದರೆ ಈಗ ಇವನಿಗೂ ನನಗೂ ಸಂಬಂಧವೇ ಇಲ್ಲವೆಂದ ಮೇಲೆ ಇವನ ಮನೆಯವರಿಗೂ ನನಗೂ ಯಾಕೆ ಬೇಕು ಸಂಬಂಧ ಎಂದೆಲ್ಲ ಅವಳು ತನ್ನಲ್ಲೇ ಯೋಚಿಸುತ್ತಾ ನಿಂತಾಗ, ಹೆಂಡತಿ, ಇನ್ನು ಯಾವ ಯೋಚನೆ ಮಾಡ್ತಾ ಇದೆಯಾ, ಪೂಜೆ ಮಾಡೋಣ ಬಾರಮ್ಮ ಎಂದು ಮತ್ತೆ ಕರೆಯುತ್ತಾನೆ ಶೌರ್ಯ. ಆದರೆ ಅಡ್ಡಡ್ಡ ತಲೆಯಾಡಿಸಿದ ಐಕ್ಯ, ಕ್ಷಮಿಸಿ ಶೌರ್ಯ ಸರ್, ನಾನು ನಿಮ್ಮೊಂದಿಗೆ ಪೂಜೆ ಮಾಡಲ್ಲ. ನಿಮಗೂ ನನಗೂ ಯಾವ ಸಂಬಂಧವೂ ಇಲ್ಲವೆಂದಮೇಲೆ ನನಗೂ ನಿಮ್ಮ ಮನೆಗೂ ಯಾವ ಸಂಬಂಧವೂ ಇಲ್ಲ. ಇದು ನಿಮ್ಮ ಮನೆಯವರು ಮಾತ್ರ ಮಾಡುವ ಪೂಜೆ, ಅದಕ್ಕೆ ನೀವೇ ಮಾಡಿ. ನಾನು ಈ ಊರಿನ ಜಾತ್ರೆಗೆ ಒಬ್ಬ ಅತಿಥಿಯಾಗಿ ಬಂದಿದ್ದೀನಿ, ಅತಿಥಿಯಾಗಿಯೇ ಹೋಗ್ತೀನಿ ಎನ್ನುತ್ತಾ ಹಿಂದೆ ಸರಿದು ನಿಲ್ಲುತ್ತಾಳೆ. ಅವಳ ಈ ನಡೆಯಿಂದ ಕೋಪಗೊಂಡ ಶೌರ್ಯ, ಹಠ ಮಾಡಬೇಡ ಹೆಂಡತಿ, ಇಲ್ಲಿನ ಜಾತ್ರೆಯ ವಿಡಿಯೋಗಳು ಕೂಡ ಟಿವಿಯಲ್ಲಿ ಬರುತ್ತೆ ಅನ್ನೋದನ್ನು ಮರಿಬೇಡ ಎನ್ನುತ್ತಾ ಅವಳ ಕೈ ಹಿಡಿದರೆ, ನೀನು ನಾಟಕ ಮಾಡ್ತಾ ಇರೋದು ಶೌರ್ಯ, ಬೇಕು ಅಂತಲೇ ಇಲ್ಲಿಗೆ ಬಂದಿದ್ಯಾ ಅಥವಾ ನೀವೆಲ್ಲ ಸೇರಿ ಮೋಸ ಮಾಡಿ ನನ್ನನ್ನು ಕರೆಸಿದ್ದೀರಾ? ಅಷ್ಟೇ ಅಲ್ಲ, ಇವರೆಲ್ಲ ಹಳ್ಳಿಯ ಜನರೇ ಆದರೂ ಇವರ ಮನೆಗಳಲ್ಲೂ ಟಿವಿ ಇರುತ್ತೆ, ಆ ಟಿವಿಯಲ್ಲಿ ನ್ಯೂಸ್ ಚಾನೆಲ್ಗಳು ಕೂಡ ಬರುತ್ತೆ ಅನ್ನೋದನ್ನು ನೀನು ಮರಿಬೇಡ. ಈಗ ಇವರೆಲ್ಲರಿಗೂ ನಮ್ಮಿಬ್ಬರ ನಡುವೆ ಏನೇನು ನಡೆದು ಹೋಗಿದೆ ಅನ್ನೋದು ತಿಳಿದಿದೆ. ನೀನೇ ಲೋಕಕ್ಕೆ ತಿಳಿಯುವಂತೆ ಮಾಡಿದ್ದೀಯಾ ಅಂದಮೇಲೆ ಈ ರೀತಿಯ ದೊಂಬರಾಟಗಳನ್ನು ಆಡಬೇಡ ಎನ್ನುತ್ತಾ ತನ್ನ ಕೈ ಬಿಡಿಸಿಕೊಂಡು ದೂರದಲ್ಲೇ ನಿಲ್ಲುತ್ತಾಳೆ ಐಕ್ಯ. ಈಗ ಮಾತ್ರ ಅಸಹಾಯಕ ಮುಖ ಮಾಡಿದ ಶೌರ್ಯ ತನ್ನ ಅಜ್ಜಿ ತಾತನ ಕಡೆಗೆ ನೋಡುತ್ತಾನೆ. ಆಗ ಅವನ ಭುಜ ಬಳಸುವ ತಾತ, ಅವತ್ತು ನಿಂಗೆ ಗಿಣಿಮರಿಗೆ ಹೇಳೋ ಹಾಗೆ ನಾವೆಲ್ಲ ಬುದ್ಧಿ ಹೇಳ್ದೋ ಆದಿ, ಆದರೆ ನೀನೇ ಕೇಳಲಿಲ್ಲ. ಕೊನೆಯ ಪಕ್ಷ ಮೌನವಾಗಿದ್ದಿದ್ರೂ ಆಗ್ತಾಯಿತ್ತು. ಆದರೆ ಅವಳು ಬೇಡವೇ ಬೇಡ ಅಂದುಬಿಟ್ಟೆ. ಸಾಲದಕ್ಕೆ ಟಿವಿಯವರ ಹತ್ತಿರ ಏನೇನೋ ಹೇಳಿದೆ. ಈಗ ನೋಡು, ಆ ಹುಡುಗಿ ಅಷ್ಟು ಕೋಪ ಮಾಡಿಕೊಂಡು ನಿಂತೈತೆ. ನಿನ್ನ ಸಲುವಾಗಿ ನಾವೆಲ್ಲ ಸುಳ್ಳು ಹೇಳಿ ಅವಳೆದುರು ಅಪರಾಧಿಗಳಾಗಿ ನಿಂತಿದ್ದೀವಿ. ಇನ್ನೂ ಅವಳಿಗೆ ಬಲವಂತ ಮಾಡಬೇಡ, ಸುಮ್ಮನೆ ಪೂಜೆ ಮಾಡು. ನೀನು ಪೂಜೆಗೆ ಚಾಲನೆ ಕೊಟ್ಟ ನಂತರವೇ ಹರಕೆ ತೀರಿಸಬೇಕು. ಅವಳು ಹರಕೆ ತೀರಿಸಲು ಬಂದಿದ್ದಾಳೆ ಅನ್ನೋದು ನಿನಗೂ ಕೂಡ ಗೊತ್ತಲ್ವಾ. ಆಗ ನಾವ್ಯಾರೂ ಬರೋಕ್ಕಿಲ್ಲ, ನೀನೇ ಅವಳ ಜೊತೆಗೆ ಹೋಗು, ಹಾಗೆ ನೀನು ಹರಕೆ ತೀರಿಸಿ ಬಾ ಎಂದಾಗ ವಿಧಿ ಇಲ್ಲದೆ ತಾನೊಬ್ಬನೇ ಪೂಜೆ ಮಾಡಲು ಮುಂದೆ ಬರುತ್ತಾನೆ ಶೌರ್ಯ.
ಅಜ್ಜಿಯ ಕೈಯಿಂದ ತನ್ನ ಕೈಕಾಲಿಗೆ ನೀರು ಹಾಕಿಸಿಕೊಂಡವನು ಮನಸ್ಸು ಬದಲಿಸಿ ಬರಬಹುದೇ ಎನ್ನುವಂತೆ ಒಮ್ಮೆ ತನ್ನ ಎದುರಿಗೆ ನಿಂತಿದ್ದ ಹೆಂಡತಿಯ ಕಡೆ ನೋಡುತ್ತಾನೆ. ಆದರೆ ಅವಳು ಅವನ ನೋಟವನ್ನು ತಪ್ಪಿಸಿ ದೇವರ ಕಡೆ ನೋಡಲು, ಮುಂದಿನ ವರ್ಷ ನಾನು ನನ್ನ ಹೆಂಡತಿಯ ಜೊತೆಯಲ್ಲಿ, ಸಾಧ್ಯವಾದರೆ ಹೆಂಡತಿ ಮಗುವಿನ ಜೊತೆಯಲ್ಲಿ ಬಂದು ಪೂಜೆ ಮಾಡುವಂತೆ ಹರಸು ದೇವರೇ ಎಂದು ಅವಳಿಗೆ ಕೇಳುವಂತಲೇ ನುಡಿದು ಪೂಜೆಗೆ ಚಾಲನೆ ಕೊಡುತ್ತಾನೆ ಶೌರ್ಯ. ಹಾಗೆ ಅವನು ದೇವರಿಗೆ ಮತ್ತು ತೇರಿಗೆ ಮಂಗಳಾರತಿ ಬೆಳಗುವಾಗ ಐಕ್ಯ ಕೂಡ ಕಣ್ಣು ಮುಚ್ಚಿ, ದೇವರೇ, ಕಷ್ಟಪಟ್ಟು ದುಡಿದು ತಿನ್ನಲು ನನ್ನ ದೇಹಕ್ಕೆ ಶಕ್ತಿ ಕೊಡು ಸಾಕು, ಇನ್ನು 3-4 ವರ್ಷ ಚೆನ್ನಾಗಿ ದುಡಿಯಲು ಹರಸು ಸಾಕು, ಬೇರೇನು ನಾನು ಕೇಳಲ್ಲ. ಯಾಕಂದರೆ ಇದುವರೆಗೂ ನಾನು ಬಯಸಿದ್ದೇನು ನೀನು ಕೊಟ್ಟಿಲ್ಲ. ನಾನು ಬೇರೆಯವರ ಸಲುವಾಗಿ ಏನನ್ನೇ ಕೇಳಿದರೂ ಧಾರಾಳವಾಗಿ ಕೊಡುವ ನಿನಗೂ ನನ್ನನ್ನು ಕಂಡರಾಗದು ಎನ್ನುವ ಸತ್ಯ ನನಗೂ ತಿಳಿದು ಹೋಗಿದೆ. ಹಾಗಾಗಿ ನಿನ್ನ ಹತ್ರ ಮತ್ತೆ ಮತ್ತೆ ಬೇಡಿಕೆ ಇಟ್ಟು ನನಗೆ ಮುಖಭಂಗವಾಗೋದು ಬೇಡ. ಸಾಧ್ಯವಾದರೆ ನನ್ನ ಅಚ್ಚನಿಗೆ ಇನ್ನೂ 1-2 ವರ್ಷ ಹೆಚ್ಚಿಗೆ ಆಯಸ್ಸನ್ನು ಕೊಡು ಎಂದುಕೊಳ್ಳುತ್ತಾಳೆ. ತಾನು ಬೆಳಗಿದ ಮಂಗಳಾರತಿಯನ್ನು ಮೊದಲು ಅಜ್ಜಿ ತಾತನಿಗೆ ಕೊಡುವ ಶೌರ್ಯ ಬಳಿಕ ಐಕ್ಯಳ ಎದುರು ಹಿಡಿದಾಗ ಯಾವುದೇ ಕೋಪ ತೋರದ ಹೆಣ್ಣು ಮಂಗಳಾರತಿ ತಟ್ಟೆಗೆ ಹಣ ಹಾಕಿ ಆರತಿಯನ್ನು ಕಣ್ಣಿಗೊತ್ತಿಕೊಳ್ಳುವ ಸಮಯದಲ್ಲಿ ಕೇಡಿ ಹುಡುಗ ಮಂಗಳಾರತಿ ತಟ್ಟೆಯಲ್ಲಿದ್ದ ಕುಂಕುಮ ತೆಗೆದು ಅವಳಿಗೆ ಸಿಂಧೂರ ಹಚ್ಚಿದ್ದ. ಅವನ ಈ ನಡೆಯಿಂದ ಕೋಪಗೊಂಡು ಅವನನ್ನೇ ಗುರಾಯಿಸುವ ಐಕ್ಯ, ಕೇಳಿ ನನ್ನ ಮಗ, ನಾನೇನು ಸಿಂಧೂರ ಹಚ್ಚದೆ ಬಂದಿದ್ದೀನಾ? ಬೇಕು ಬೇಕು ಅಂತ ಓವರ್ ಆಗಿ ಡವ್ ಮಾಡ್ತಾನೆ, ಕಿಂಗ್ ಆಫ್ ಡ್ರಾಮಾ ಎಂದು ಮನದಲ್ಲೇ ಬೈದರೆ, ಗೌಡ್ರೆ ಇನ್ನೇನು ಆಯ್ತಲ್ಲ, ಆದಿಯಪ್ಪ ನೀವೊಮ್ಮೆ ತೇರನ್ನು ಎಳೆದು ಬಿಡಿ, ಆ ಮೂಲಕ ತೇರಿಗೆ ಚಾಲನೆ ಕೊಡಿ, ಬಳಿಕ ಎಲ್ಲರೂ ಸೇರಿ ತೇರನ್ನು ಎಳೆಯುತ್ತೇವೆ. ಊರಿನ ಬೀದಿ ಬೀದಿಗಳಲ್ಲಿ ಸಂಚರಿಸಿ ತೇರು ಇಲ್ಲಿಗೆ ಬರುವ ಹೊತ್ತಿಗೆ ಹರಕೆ ತೀರಿಸುವವರು ತೀರಿಸಲಿ ಎಂದ ಅರ್ಚಕರ ಮಾತಿಗೆ ಒಪ್ಪಿದ ಶೌರ್ಯ ಮತ್ತೊಮ್ಮೆ ಕಣ್ಣು ಮುಚ್ಚಿ ದೇವರನ್ನು ನೆನೆದು ತೇರಿಗೆ ಕಟ್ಟಿದ್ದ ಹಗ್ಗವನ್ನು ಎಳೆಯುವ ಮೂಲಕ ಉತ್ಸವಕ್ಕೆ ಚಾಲನೆ ಕೊಡುತ್ತಾನೆ. ಅದುವರೆಗೂ ಐಕ್ಯಳ ಸುತ್ತ 4 ಪೊಲೀಸರು ನಿಂತೇ ಇದ್ರು. ಹಾಗೆ ಆ ಊರಿನ ಮತ್ತು ಅಕ್ಕಪಕ್ಕದ ಊರಿನ ಜನರೆಲ್ಲ ಐಕ್ಯ ಮೇಡಮ್ ಎಂದು ಜೋರಾಗಿ ಕಿರುಚುತ್ತಲೇ ಇದ್ರು. ಇನ್ನು ತಾನು ಅಲ್ಲೇ ನಿಂತರೆ ಉತ್ಸವಕ್ಕೆ ತೊಂದರೆಯಾಗಬಹುದು ಎಂದರಿತುಕೊಂಡ ಐಕ್ಯ ಪೊಲೀಸರ ರಕ್ಷಣೆಯಲ್ಲಿ ಅಲ್ಲಿಂದ ತುಸು ದೂರ ಸರಿಯುವಾಗ, ಅಚ್ಚವ್ವ, ಈಗಲೇ ಹರಕೆ ತೀರಿಸಿಬಿಡು ಬಾರವ್ವ ಎನ್ನುತ್ತಾರೆ ಅಜ್ಜಿ. ಬರ್ತೀನಜ್ಜಿ, ಆದರೆ ಅದಕ್ಕಿಂತ ಮೊದಲು ಇವರಿಗೆ ಸೆಲ್ಫಿ ಕೊಟ್ಟು ಬಿಡ್ತೀನಿ, ನಂತರ ಹರಕೆ ತೀರಿಸಿ ನಾನು ಇಲ್ಲಿಂದ ಹೋಗುತ್ತೇನೆ ಎಂದ ಐಕ್ಯಳ ಮಾತು ಪೂರ್ತಿಯಾಗುವ ಮುನ್ನವೇ ಅವಳ ಹತ್ತಿರ ಬಂದ ಶೌರ್ಯ, ಅಲ್ಲಿ ಮಂಟಪದ ಬಳಿ ಬಾ, ಬ್ಯಾರಿಕೇಡ್ ಹಾಕಿಸುವೆ, ಇಲ್ಲವಾದರೆ ಜನರ ನೂಕು ನುಗ್ಗಲು ಹೆಚ್ಚಾಗುತ್ತೆ ಎನ್ನುತ್ತಾ ತಾನೇ ಮುಂದಾಗಿ ಅವಳ ಕೈ ಹಿಡಿದರೆ, ಕೈ ಬಿಡು ಬರ್ತೀನಿ ಎಂದರೂ ಅವಳ ಮಾತು ತನಗಲ್ಲ ಎನ್ನುವಂತೆ ಮುಂದೆ ಕರೆದುಕೊಂಡು ಹೋದ ಶೌರ್ಯ ಪೊಲೀಸರ ಜೊತೆ ತಾನೂ ಸಹ ಅವಳಿಗೆ ಕಾವಲುಗಾರನಂತೆ ನಿಲ್ಲುತ್ತಾನೆ. ಅವಳು ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದರೆ, ಬೇರೆಯವರು ನಿನ್ನನ್ನು ಟಚ್ ಮಾಡೋದು ನಂಗೆ ಇಷ್ಟವಿಲ್ಲ ಎನ್ನುತ್ತಾ ನೋಟವನ್ನು ತಪ್ಪಿಸಿದ ಶೌರ್ಯ ಬೇಗ ಫೋಟೋ ತೆಗಿ ಎನ್ನಲು ತನ್ನ ಬಳಿ ಸೆಲ್ಫಿ ಮತ್ತು ಆಟೋಗ್ರಾಫ್ ಕೇಳುತ್ತಿದ್ದ ಒಂದಷ್ಟು ಜನರ ಫೋನ್ ಪಡೆದು ತಾನೇ ಫೋಟೋ ತೆಗೆದು ಎಲ್ಲರಿಗೂ ವಾಪಸ್ ಕೊಡುತ್ತಾಳೆ ಐಕ್ಯ. ಹಾಗೆ ಪುಟ್ಟ ಪುಸ್ತಕಗಳು, ನೋಟ್ಬುಕ್ಗಳನ್ನು ತಂದು ಆಟೋಗ್ರಾಫ್ ಕೇಳುತ್ತಿದ್ದವರಿಗೆ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ನಿಮ್ಮ ಭವಿಷ್ಯಕ್ಕೆ ನನ್ನ ಕಡೆಯಿಂದ ಶುಭಕಾಮನೆಗಳು, ಎಲ್ಲರಿಗೂ ಒಳಿತನ್ನೇ ಬಯಸಿ, ಇಂತಿ ಐಕ್ಯ ಚಂದ್ರನ್ ಎಂದು ಬರೆದು ಸಹಿ ಹಾಕಿ ಕೊಡುತ್ತಾಳೆ. ಸರಿಸುಮಾರು 1 ಗಂಟೆಯವರೆಗೂ ಯಾವುದೇ ಅಹಂಕಾರ ತೋರದೆ ಎಲ್ಲರಿಗೂ ಸೆಲ್ಫಿ ಮತ್ತು ಆಟೋಗ್ರಾಫ್ ಕೊಟ್ಟವಳು ಕೊನೆಗೆ ಸುಸ್ತಾಯಿತು ಎನ್ನುವಂತೆ ಪೊಲೀಸರ ಕಡೆ ನೋಡುವಾಗ ಅವರು ಉಳಿದವರನ್ನೆಲ್ಲ ಚದುರಿಸಿ ಕಳುಹಿಸುತ್ತಾರೆ. ಆಗ ನಿಟ್ಟುಸಿರು ಬಿಟ್ಟ ಹೆಣ್ಣು ಶೌರ್ಯ ತನ್ನ ಪಕ್ಕವೇ ಇದ್ದರೂ, ಅಜ್ಜಿ ಹೋಗೋಣ ಎಂದು ಅಜ್ಜಿಯನ್ನೇ ಕರೆಯುತ್ತಾಳೆ. ಮೇಡಮ್, ನೀವು ಇನ್ಮೇಲೆ ಬಾಡಿಗಾರ್ಡ್ಸ್ಗಳನ್ನು ನೇಮಿಸಿಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ನಮಗೆ. ಈ ರೀತಿ ಎಲ್ಲಿಗಾದರೂ ಬಂದಾಗ ಜನರನ್ನು ಕಂಟ್ರೋಲ್ ಮಾಡಲು ಆ ರೀತಿ ಬೌನ್ಸರ್ಸ್ ಇರಬೇಕು. ಈಗ ನೀವು ಹರಕೆ ತೀರಿಸಲು ಹೋಗುತ್ತಿರುವ ಸ್ಥಳಕ್ಕೆ ನಾವು ಹೇಗೆ ಬರೋದು ಎಂದು ಪೊಲೀಸರು ಅವಳನ್ನೇ ಪ್ರಶ್ನಿಸಿದಾಗ ಐಕ್ಯ, ಈ ಬಾಡಿಗಾರ್ಡ್ಸ್, ಬೌನ್ಸರ್ ಅದೆಲ್ಲ ನನಗೆ ಬೇಡ ಸರ್, ನಾನೇನು ಅಷ್ಟು ದೊಡ್ಡ ನಟಿಯಲ್ಲ, ಸೆಲೆಬ್ರಿಟಿಯಲ್ಲ ಎನ್ನುವಾಗ ಅವಳ ಮಾತನ್ನು ತಡೆಯುವ ಹಾಗೆ, ನೀವೇನು ಹರಕೆ ತೀರಿಸುವ ಸ್ಥಳಕ್ಕೆ ಬರುವುದು ಬೇಡ, ನನ್ನ ಹೆಂಡತಿಗೆ ನಾನೇ ಬಾಡಿಗಾರ್ಡ್ ಮತ್ತು ಬೌನ್ಸರ್ ಎಲ್ಲ ಎನ್ನುತ್ತಾನೆ ಶೌರ್ಯ. ಸರಿ ಸರ್, ನೀವು ಇಷ್ಟು ಹೇಳಿದ ಮೇಲೆ ನಾವು ಕೂಡ ಇಲ್ಲಿಂದ ಹೋಗ್ತೀವಿ. ಮೇಡಮ್ಗೆ ನಿಮಗಿಂತ ದೊಡ್ಡ ರಕ್ಷಕ ಯಾರಿದ್ದಾರೆ ಎಂದು ನಗುತ್ತಲೇ ಪೊಲೀಸರು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವರಿಬ್ಬರ ಬಳಿ ಬರುವ ಅಜ್ಜಿ, ನಡಿಯವ ಅಚ್ಚು, ದೇವಸ್ಥಾನಕ್ಕೆ ಹೋಗೋಣ, ಮೊದಲು ನೀನು ಹರಕೆ ತೀರಿಸಿ ಬಿಡು, ನಿನ್ನ ನಂತರವೇ ಉಳಿದವರನ್ನು ದೇವಸ್ಥಾನಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಜಾಸ್ತಿ ಜನ ತುಂಬಿ ಹೋಯ್ತಾರೆ ಎಂದಾಗ
ಅಯ್ಯೋ, ನನಗೋಸ್ಕರ ಎಲ್ಲರನ್ನು ಯಾಕೆ ತಡೆದಿದ್ದು ಅಜ್ಜಿ? ನನ್ನಿಂದ ಬೇರೆಯವರಿಗೆ ತೊಂದರೆ ಆಗೋದು ನನಗಿಷ್ಟವಿಲ್ಲ ಎನ್ನುತ್ತಲೇ ಅಜ್ಜಿ ಮತ್ತು ಶೌರ್ಯನ ಅತ್ತೆಯಂದಿರ ಜೊತೆ ಹೆಜ್ಜೆ ಇಡುವ ಐಕ್ಯ ಓರೆ ನೋಟದಲ್ಲಿ ಪಕ್ಕದಲ್ಲಿ ಕಣ್ಣು ಹಾಯಿಸಿದರೆ ಅವಳ ಜೊತೆಯೇ ಬರುತ್ತಿದ್ದ ಶೌರ್ಯ ಅವಳು ತನ್ನನ್ನು ನೋಡುತ್ತಿರುವುದನ್ನು ಗಮನಿಸಿ ಅವಳಿಂದ ಮುಂದೆ ಹೋಗುತ್ತಾ ಪಂಚೆಯನ್ನು ಎತ್ತಿ ಕಟ್ಟಿ ಒಮ್ಮೆ ಹಿಂತಿರುಗಿ ನೋಡಿ ಅವಳಿಗೆ ಕಣ್ಣು ಹೊಡೆದಿದ್ದ. ಎಣ್ಣೆ ಕೃಷ್ಣ ಭಗವಾನೇ, ಇವನಿಗೆ ಏನಾಗಿದೆ ಗೊತ್ತಿಲ್ಲ, ಎಲ್ಲರೆದುರೇ ಒಳ್ಳೆ ಕಪಿಯ ಹಾಗೆ ಆಡ್ತಾ ಇದ್ದಾನೆ. ಹಾಳಾದವನು ಈ ರೀತಿ ಇದ್ದರೆ ಎಷ್ಟು ಚೆನ್ನಾಗಿ ಕಾಣುತ್ತಾನಲ್ವಾ? ಇವನು ಈ ರೀತಿ ಇದ್ದಾಗಲೇ ನಾನು ಇವನಿಗೆ ತಿಳಿಯದಂತೆ ಲೈನ್ ಹೊಡೆದಿದ್ದೆ. ಎಂದೆಂಥ ರಾಯಲ್ ಡ್ರೆಸ್ ಹಾಕ್ತಾನೆ ಇವನು. ಬಟ್ಟೆಗಳಿಗಾಗಿಯೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ. ಆದರೂ ಆ ಎಲ್ಲ ಬಟ್ಟೆಗಳಿಗಿಂತ ಈ ರೀತಿಯ ಪಂಚೆ ಶರ್ಟ್ ಹಾಗೂ ಕಪ್ಪು ಪ್ಯಾಂಟ್ ಮತ್ತು ಕಪ್ಪು ತುಂಬು ತೋಳಿನ ಶರ್ಟ್ನಲ್ಲಿ ಇವನು ಜಾಸ್ತಿ ಚೆನ್ನಾಗಿ ಕಾಣೋದು ಎಂದೆಲ್ಲ ಅವನ ಬಗ್ಗೆ ನೆನೆಸುತ್ತಿದ್ದ ಹುಡುಗಿ, ಛೇ, ಏನಾಗಿದೆ ನನಗೆ? ಕೃಷ್ಣ ಭಗವಾನ್, ಈ ಊರಿಗೆ ಬಂದರೆ ಸಾಕು, ಇವನನ್ನು ಈ ರೀತಿ ಸರಳವಾಗಿ ನೋಡಿದರೆ ಸಾಕು, ನಾನೇ ಕಳೆದು ಹೋಗ್ತೀನಿ ಎಂದು ತನ್ನಲ್ಲೇ ನುಡಿದು ಉಳಿದವರ ಜೊತೆ ದೇವಸ್ಥಾನಕ್ಕೆ ಹೋಗುತ್ತಾಳೆ ಐಕ್ಯ. ಅವಳು ಹೋಗುವ ಮುನ್ನವೇ ಎಲ್ಲ ವ್ಯವಸ್ಥೆಯಾಗಿತ್ತು. ತೀರಾ ದೊಡ್ಡ ದೇವಸ್ಥಾನವೇನಲ್ಲ, ಸಾಧಾರಣ ದೊಡ್ಡ ದೇವಸ್ಥಾನವೇ. ಮೊದಲು ದೇವಸ್ಥಾನದ ಮೆಟ್ಟಿಲ ಬಳಿ ಮಂಡಿ ಊರಿ ಕೂರುವ ಐಕ್ಯ ಅಜ್ಜಿ ಅವಳ ತಲೆಯ ಮೇಲೆ 3 ಕೊಡ ತಣ್ಣೀರು ಸುರಿದ ನಂತರ, ಈಗೇನು ಮಾಡಬೇಕಜ್ಜಿ ಎಂದಾಗ, ನೀನು ಈ ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡಬೇಕು ಅಚ್ಚವ. 5 ಸುತ್ತು ಬಂದ ನಂತರ ದೇವರಿಗೆ ನಮಸ್ಕಾರ ಹಾಕಿ ಮತ್ತೆ 5 ಸುತ್ತು ಹೆಜ್ಜೆ ನಮಸ್ಕಾರ ಮಾಡಬೇಕು. ಹೇಗೆ ಅಂತ ಗೊತ್ತಲ್ವಾ ಎಂದು ಅಜ್ಜಿ ನಡೆದು ತೋರಿಸಿ, ಈ ರೀತಿ ನಮಸ್ಕಾರ ಮಾಡಿದ ನಂತರ ಮತ್ತೊಮ್ಮೆ ಹೊಳೆಯಲ್ಲಿ ಸ್ನಾನ ಮಾಡಿ ನೀನು ತಂದಿರೋ ಬಾಗಿನವನ್ನು ದೇವರಿಗೆ ಅರ್ಪಿಸಬೇಕು. ನಂತರ ಮಂಗಳಾರತಿ ಪಡೆದು ಅಲ್ಲೇ ಗರ್ಭಗುಡಿಯ ಕಲ್ಲಿನ ಮೇಲೆ ಪ್ರಸಾದ ಸ್ವೀಕರಿಸಿದರೆ ನಿನ್ನ ಹರಕೆ ತೀರಿದಂತೆ. ಎಷ್ಟೇ ಆಗಲಿ, ನೀನು ನಿನ್ನ ಗಂಡನ ಪ್ರಾಣದ ಸಲುವಾಗಿ ಹರಕೆ ಮಾಡಿಕೊಂಡಿದ್ದಲ್ವಾ, ಹಾಗಾಗಿ ದೇವಿಗೆ ಉಡಿ ತುಂಬಬೇಕು ಎನ್ನಲು ನೀವು ಹೇಳಿದ್ದನ್ನೆಲ್ಲ ತಂದಿದ್ದೀನಿ ಅಜ್ಜಿ. ಆದರೆ ಅದೆಲ್ಲ ನನ್ನ ಕಾರಲ್ಲಿದೆ, ಯಾರು ತರ್ತಾರೆ ಎನ್ನುವ ಐಕ್ಯ ಮೆತ್ತಗೆ ಶೌರ್ಯನ ಕಡೆ ನೋಡಿದರೆ ಅವನು ತಾನಂತೂ ಅಲ್ಲಿಂದ ಹೋಗ್ಲಾರೆ ಎನ್ನುವಂತೆ ನಿಂತಿದ್ದ. ಕೊನೆಗೆ ಶೌರ್ಯನ ಮಾವಂದಿರು ಅವಳ ಕೈಯಿಂದ ಕಾರಿನ ಕೀ ಪಡೆದು ಹೋಗುತ್ತಾರೆ. ತನ್ನ ಜೊತೆ ಅವನ ಅಜ್ಜಿ ಮತ್ತು ಅತ್ತೆಯಂದಿರು ಇರಬಹುದು ಎಂದುಕೊಂಡ ಐಕ್ಯ ತಣ್ಣೀರು ಸುರಿದ ನಂತರ ಉರುಳು ಸೇವೆಯನ್ನು ಶುರು ಮಾಡುತ್ತಾಳೆ. ಹಸಿರು ಸೀರೆಯಲ್ಲೇ ಅವಳು ಉರುಳು ಸೇವೆ ಮಾಡುತ್ತಿದ್ದದ್ದು. ಆಗಾಗ ಸೀರೆ ಕಾಲಿಂದ ಮೇಲೆ ಬರುವಾಗ ಶೌರ್ಯ ಅವಳ ಸೀರೆಯನ್ನು ಕೆಳಗೆ ಎಳೆಯುತ್ತಿದ್ದ. ಅವಳ ಜೊತೆಯೇ ನಡೆಯುತ್ತಾ ಆವರಣದೊಳಗೆ ಬಿದ್ದಿದ್ದ ಸಣ್ಣ ಪುಟ್ಟ ಕಲ್ಲು ಮತ್ತು ತೆಂಗಿನಕಾಯಿಯ ಚಿಪ್ಪುಗಳನ್ನು ತೆಗೆದು ಬೇರೆಡೆಗೆ ಹಾಕುತ್ತಿದ್ದ. ಅವನು ತನ್ನೊಡನೆ ಬರುತ್ತಿದ್ದಾನೆ ಎಂದು ಅರಿವಾದರೂ ಮೊದಲ ಸುತ್ತು ಸುಮ್ಮನಿದ್ದ ಐಕ್ಯ ಮೊದಲ ಸುತ್ತು ಮುಗಿದ ಕೂಡಲೇ ಅವನನ್ನು ಗುರಾಯಿಸುತ್ತಾ, ನೀನ್ಯಾಕೆ ಬರ್ತಾ ಇದೆಯಾ? ಅಜ್ಜಿನ ಅಥವಾ ಅತ್ತೆಯಂದಿರನ್ನು ಕರಿ ಎಂದರೆ, ಅವರೆಲ್ಲ ಪೂಜೆ ಮಾಡೋಕ್ಕೆ ಹೋಗಾಯಿತು ಹೆಂಡತಿ, ವರ್ಷಕ್ಕೆ ಒಮ್ಮೆ ಬರುವ ಜಾತ್ರೆಯಲ್ಲಿ ಅವರು ಭಾಗವಹಿಸುವುದು ಬೇಡವಾ? ಇದು ಗಂಡ ಹೆಂಡತಿ ತೀರಿಸಬೇಕಾದ ಹರಕೆ ಎಂದವನು, ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಮುಂದೆ ಹೋಗು, ನಾನೇ ಸಹಾಯ ಮಾಡ್ತೀನಿ ಎನ್ನುತ್ತಾನೆ. ಈಗ ಅರ್ಧದಿಂದ ಎದ್ದು ಹೋಗಲಾಗುವುದಿಲ್ಲ ಎಂದುಕೊಂಡ ಹೆಣ್ಣು ಮತ್ತೆ ಉರುಳು ಸೇವೆಯನ್ನು ಮುಂದುವರಿಸಿದರೆ ಶೌರ್ಯ ಅವಳ ಜೊತೆಯಲ್ಲೇ ನಡೆಯುತ್ತಾ ಅವಳ ಸೀರೆಯನ್ನು ಸರಿ ಮಾಡುತ್ತಿದ್ದ. 5 ಸುತ್ತು ಉರುಳು ಸೇವೆ ಮಾಡಿದವಳು ಹೆಜ್ಜೆ ನಮಸ್ಕಾರ ಹಾಕುವ ಮುನ್ನ ದೇವರಿಗೆ ಕೈ ಮುಗಿದು ನಿಂತರೆ ಅದೇ ಹೊತ್ತಿಗೆ ಸ್ವತಃ ಶೌರ್ಯ ಉರುಳು ಸೇವೆ ಮಾಡುತ್ತಾನೆ. ಈಗ ಮಾತ್ರ ಐಕ್ಯ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾ ನಿಂತಾಗ ಅಲ್ಲಿನ ಅರ್ಚಕರು, ನಿನ್ನ ಗಂಡನ ಬಟ್ಟೆ ಸರಿ ಮಾಡವ ತಾಯಿ ಎಂದಾಗ, ನಾನಾ ಎಂದುಕೊಂಡರು. ಅವನು ತನಗೆ ಸಹಾಯ ಮಾಡಿದ್ದನ್ನು ನೆನೆದ ಐಕ್ಯ ಹೆಜ್ಜೆ ನಮಸ್ಕಾರವನ್ನು ಅಲ್ಲೇ ನಿಲ್ಲಿಸಿ ಅವನಿಗೆ ಸಹಾಯ ಮಾಡುತ್ತಾಳೆ. ಒದ್ದೆ ಬಿಳಿ ಪಂಚೆ ಮತ್ತು ಬನಿಯನ್ನಲ್ಲಿದ್ದ ಶೌರ್ಯ ಕೂಡ 5 ರೌಂಡ್ ಉರುಳು ಸೇವೆ ಮುಗಿಸಿದ ಬಳಿಕ ಇಬ್ಬರು ಒಟ್ಟಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕುತ್ತಾರೆ. ನಂತರ ಇಬ್ಬರು ಹೊಳೆಯಲ್ಲಿ ಮುಳುಗು ಹಾಕ್ತಾರೆ. ಮೊದಲು ಮುಳುಗು ಹಾಕಿದ ಐಕ್ಯ 2ನೇ ಮುಳುಗು ಹಾಕುವಾಗ ತುಸು ಜಾರಲು ತಾನೇ ಅವಳನ್ನು ಗಟ್ಟಿಯಾಗಿ ಹಿಡಿಯುವ ಶೌರ್ಯ, ನನ್ನ ಭುಜವನ್ನು ಹಿಡ್ಕೊಂಡು ನಿಲ್ಲು ಹೆಂಡ್ತಿ ಎನ್ನುತ್ತಾ ತಾನು ಸಹ ಅವಳ ಭುಜಗಳನ್ನು ಹಿಡಿದು ಅವಳ ಕೈಗಳನ್ನು ತನ್ನ ಭುಜದ ಮೇಲೆ ಇರಿಸಿಕೊಂಡರೆ, ನನಗೆ ಸ್ವಿಮ್ಮಿಂಗ್ ಬರುತ್ತೆ ಎಂದರೂ ಅವನ ಮೇಲಿಂದ ಕೈ ತೆಗೆಯಲಿಲ್ಲ ಐಕ್ಯ. ಒಟ್ಟಿನಲ್ಲಿ ಜೊತೆಯಲ್ಲೇ ಇಬ್ಬರು ಮುಳುಗು ಹಾಕುತ್ತಾರೆ. ಅಷ್ಟೊತ್ತಿಗೆ ಮುದ್ದೆ ತಾತನ ಪೂರ್ತಿ ಕುಟುಂಬ ಕೂಡ ಬರುತ್ತೆ. ಅವರಿಬ್ಬರು ಅಲ್ಲಿಯೇ ಇದ್ದ ಪುಟ್ಟ ಕೊಠಡಿಗಳಲ್ಲಿ ಪ್ರತ್ಯೇಕವಾಗಿ ಬಟ್ಟೆ ಬದಲಾಯಿಸಿ ಬರುವ ಹೊತ್ತಿಗೆ ಐಕ್ಯ ದೇವರಿಗೆ ಉಡಿ ತುಂಬಿಸಲು ತಂದಿದ್ದ ವಸ್ತುಗಳನ್ನು ತಂದು ಕೊಡುತ್ತಾರೆ ಶೌರ್ಯನ ಮಾವ. ಹಾಗೆ ಶೌರ್ಯನ ಮತ್ತೊಬ್ಬ ಮಾವ ಶೌರ್ಯ ತಂದಿದ್ದ ವಸ್ತುಗಳನ್ನು ಕೂಡ ತಂದು ಕೊಡುತ್ತಾರೆ.
ಮೊದಲು ಮಂಗಳಾರತಿ ತೆಗೆದುಕೊಂಡ ಐಕ್ಯ ಶೌರ್ಯ ಇಬ್ಬರು ದೇವಿಗೆ ಉಡಿ ತುಂಬುತ್ತಾರೆ. ಇಬ್ಬರು ಹರಕೆ ಸಲ್ಲಿಸುತ್ತಾರೆ. ಬಳಿಕ ಇಬ್ಬರಿಗೂ ದೇವಸ್ಥಾನದ ಗರ್ಭಗುಡಿಯ ಮುಂದಿನ ಪುಟ್ಟ ಕಲ್ಲಿನ ಮೇಲೆ ಊಟದ ರೂಪದಲ್ಲಿ ಪ್ರಸಾದ ಕೊಡುತ್ತಾರೆ. ಅಲ್ಲ, ನೀವು ಬೇರೆ ಬೇರೆ ಕೊಟ್ಟಿದ್ರೆ ಆಗ್ತಾ ಇತ್ತು ಎನ್ನುತ್ತಿದ್ದ ಹುಡುಗಿಯನ್ನು ಗುರಾಯಿಸಿದ ಶೌರ್ಯ, ಲೇ ಹೆಂಡತಿ, ಇದು ಜಾಸ್ತಿ ಆಗಿಲ್ವಾ? ಒಟ್ಟಿಗೆ ಹರಕೆ ತೀರಿಸಿದ್ದೀವಿ ತಾನೇ, ಮತ್ತೆ ಒಟ್ಟಿಗೆ ಪ್ರಸಾದ ತಿನ್ನಬೇಕು. ದೇವರ ವಿಚಾರದಲ್ಲಿ ಹುಡುಗಾಟ ಆಡಬೇಡ ಹೆಂಡತಿ, ಸುಮ್ಮನೆ ತಿನ್ನು. ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡೇ ಇಲ್ವಾ? ಇದೇನು ಇವತ್ತೇ ಮೊದಲು ಅನ್ನೋ ಹಾಗೆ ಹೇಳ್ತಾ ಇದೆಯಾ? ಮನೆಯಲ್ಲಿ ತಿಂದ ಹಾಗೆ ಈಗ ಕಲ್ಲಿನ ಮೇಲೆ ಒಟ್ಟಿಗೆ ಪ್ರಸಾದ ತಿನ್ನೋಕೆ ನಿಮಗೆ ಕಷ್ಟನಾ ಎಂದು ಮೃದುವಾಗಿ ಪ್ರಶ್ನಿಸಿದರೆ, ಜೊತೆಯಲ್ಲೇ ಊಟಕ್ಕೆ ಕುಳಿತರೂ ಬೇರೆಯವರಿಗೆ ವಿಷ ಹಾಕುವ ಕಲ್ಲು ಹೃದಯದವನು ನೀನು. ಆಗೆಲ್ಲ ನಿನ್ನ ಬಗ್ಗೆ ಸರಿಯಾಗಿ ಅರಿಯದೆ ನಿನ್ನ ಕೈಯಿಂದ ತುತ್ತು ತಿಂದೆ ಎನ್ನುವ ನಿಯತ್ತಿಗಾಗಿ, ಆ ಕೃತಜ್ಞತೆಗಾಗಿ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಮತ್ತೆ ಮತ್ತೆ ಹಳೆಯದನ್ನು ನೆನಪು ಮಾಡಬೇಡ. ಅದನ್ನೆಲ್ಲ ನೆನೆಯೋಕೆ ನನಗೆ ಇಷ್ಟವಿಲ್ಲ. ಅದೆಲ್ಲ ನನ್ನ ಬದುಕಿನ ಕೆಟ್ಟ ನೆನಪುಗಳು ಎಂದು ತಾನೂ ಕೂಡ ಯಾರಿಗೂ ಕೇಳದಂತೆ ಮೆತ್ತಗೆ ನುಡಿಯುವ ಐಕ್ಯ, ಅವರು ಕಲ್ಲಿನ ಮೇಲೆ ಹಾಕಿದ್ದ ಪ್ರಸಾದದ ಮಧ್ಯೆ ಗೆರೆ ಎಳೆದು ಪ್ರಸಾದವನ್ನು 2 ಭಾಗ ಮಾಡಿಬಿಡುತ್ತಾಳೆ. ಅವಳ ಈ ನಡೆಯಿಂದ ಶೌರ್ಯ ಬಹುವಾಗಿ ನೊಂದುಕೊಳ್ಳುತ್ತಾನೆ. ಅವನು ವೇದನೆಯ ಮುಖದಿಂದ ಅವಳತ್ತ ನೋಡುತ್ತಿದ್ದರೂ ಅವಳು ಮಾತ್ರ ಅವನ ಕಡೆಗೆ ನೋಡದೆ ದೇವರ ಪ್ರಸಾದವನ್ನು ಕಣ್ಣಿಗೆ ಒತ್ತಿಕೊಂಡು ಬಾಯಿಗೆ ಹಾಕಿದ ಕೂಡಲೇ, ನನ್ನನ್ನು ಕಂಡ್ರೆ ಇಷ್ಟು ಕೋಪವಿದ್ಮೇಲೆ, ನನ್ನ ಮೇಲೆ ಇಷ್ಟು ತಿರಸ್ಕಾರವಿದ್ಮೇಲೆ ನನಗೋಸ್ಕರ ಹರಕೆ ತೀರಿಸಲು ಯಾಕೆ ಬಂದೆ ನೀನು? ಒಂದು ವೇಳೆ ನೀನು ಹರಕೆ ತೀರಿಸದೆ ಹೋದರೆ ಮತ್ತೇನಾದರೂ ಅನಾಹುತ ಆಗಿ ಸತ್ತು ಹೋಗ್ತೀನಿ ಎನ್ನುವ ಭಯನಾ? ಹಾಗೇನಾದರೂ ಆದರೆ ನಿನಗೆ ಒಳ್ಳೆಯದೇ ಅಲ್ವಾ ಹೆಂಡತಿ? ಈ ರೀತಿ ನೀನು ಹಿಂದಿಂದೆ ಬಂದು ತೊಂದರೆ ಕೊಡೋಕೆ ಯಾರೂ ಇರೋದಿಲ್ಲ ಅಂತ ಸುಮ್ಮನಾಗಬೇಕಿತ್ತು ನೀನು ಎಂದವನು ಈಗಲೂ ವೇದನೆಯಿಂದಲೇ ಪ್ರಶ್ನಿಸಿದರೆ, ತುಂಬಿದ ಕಣ್ಣುಗಳಲ್ಲಿ ಅವನನ್ನೇ ನೋಡುವ ಐಕ್ಯ, ಬೇರೆಯವರನ್ನು ಸಾಯಿಸುವ, ಬೇರೆಯವರಿಗೆ ಕೆಟ್ಟದ್ದನ್ನು ಕರೆಯುವ ಮನಸ್ಸು ನನಗಿಲ್ಲ ಶೌರ್ಯ. ಕೆಲವರು ನನಗೆ ಕೆಟ್ಟದರೂ ಬಯಸಿದರೂ, ಕೆಟ್ಟದ್ದನ್ನೇ ಮಾಡಿದರೂ ಅವರಿಗೂ ಒಳ್ಳೆಯದಾಗಬೇಕು ಎಂದುಕೊಳ್ಳುವವಳು ನಾನು. ಇನ್ನು ನೀನು ನನ್ನ ಹಳೆಯ ಪ್ರೀತಿ. ನಿನ್ನ ಪ್ರೀತಿ ನಾಟಕವೇ ಇರಬಹುದು, ಅದು ದ್ವೇಷದ ಒಂದು ಭಾಗವೇ ಇರಬಹುದು. ಆದರೆ ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ನಲ್ಲ, ಆ ಪ್ರೀತಿಯ ಸಲುವಾಗಿ ಹರಕೆ ತೀರಿಸಲು ಬಂದಿದ್ದಷ್ಟೇ ಎನ್ನುವ ಹೊತ್ತಿಗೆ ಅವಳ ಕಣ್ಣ ಹನಿ ತಿನ್ನುತ್ತಿದ್ದ ಪ್ರಸಾದದೊಳಗೆ ಬಿದ್ದಿತ್ತು. ಕೂಡಲೇ ಅವಳ ಕೈ ಹಿಡಿಯುವ ಶೌರ್ಯ, ಪ್ಲೀಸ್ ಹೆಂಡತಿ, ನೀನು ಈ ರೀತಿ ಇರಬೇಡ. ಮೊದಲಿನಂತೆ ಜೋರು ಮಾಡಿಕೊಂಡೇ ಇರು. ಮೊದಲಿನಂತೆ ಬೈದು ಜಗಳವಾಡಿ ಬಿಡು ಎಂದರೆ ಅವನಿಂದ ಕೈ ಬಿಡಿಸಿಕೊಂಡು ಪ್ರಸಾದ ತಿನ್ನಲು ಶುರು ಮಾಡುವ ಐಕ್ಯ, ಈಗ ಅವನು ಕೂಡ ಬಾಯಿಗೆ ತುತ್ತು ಹಾಕುವಾಗ, ನಾನೇನೋ ಅವತ್ತು ನಿಂಗೆ ನಿನ್ನ ಪ್ರೀತಿ ಅಣ್ಣ ಚಾಕು ಹಾಕಿದ್ದಕ್ಕೆ ಹರಕೆ ಹೊತ್ತಿದ್ದೆ. ಆದರೆ ನೀನು ಯಾರ ಸಲುವಾಗಿ ಹರಕೆ ಮಾಡಿಕೊಂಡಿದ್ದು ಎಂದು ಪ್ರಶ್ನಿಸುತ್ತಾಳೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.